ಕತ್ತಲೆಯಿಂದ ಬೆಳಕಿನೆಡೆಗೆ ನಿಮ್ಮ ಧ್ವನಿ ನಿಮ್ಮ ಚಾನಲ್ ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲ್. ಯಶಸ್ವಿಯಾಗಿ ನಡೆದ ಶ್ರೀ ಮರುಳಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ. ವರದಿ ಡಿ ಪರಶುರಾಮಪ್ಪ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿಗೆ ಹೊಂದಿಕೊಂಡಿರುವ ಮಾನಿಹಳ್ಳಿ ಪುರವರ್ಗ ಮಠದಲ್ಲಿ ಶ್ರೀ ಮರುಳಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ವರುಣನ ಕೃಪೆಯಲ್ಲಿಯೂ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೂ ಮೊದಲು ಕುಂಭ ಹೊತ್ತ ಮಹಿಳೆಯರು ಗ್ರಾಮದೊಳಗೆ ಜಾತ್ರಾ ಮಹೋತ್ಸವಕ್ಕೆ ಮೆರುಗು ತಂದರು. ಹಡಗಲಿಯ ಸ್ಟಾರ್ ಮೆಲೋಡಿಸ್ ತಂಡದವರು ಸಂಗೀತ ಸುದೆ ಹರಿಸಿದರು. 12ನೇ ವರ್ಷದ ಶ್ರೀ ಮರುಳಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಧರ್ಮಸಭೆ ಪ್ರಶಸ್ತಿ ಪ್ರದಾನ ಮಠಾಧಿಪತಿಗಳಾದ ಶ್ರೀ ಶಬ್ರ ಡಾಕ್ಟರ್ ಮಳೆಯೋಗೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇವರ ಸಂಕಲ್ಪದಂತೆ ಸದ್ಭಕ್ತರ ಅಪೇಕ್ಷೆಯಂತೆ ಕಾರ್ಯಕ್ರಮಗಳು ಜರುಗಿದವು. ಶ್ರೀ 1008 ಜಗದ್ಗುರುಗಳು ಶ್ರೀ ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾ ಭಗವತ್ಪಾದಂಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಹರಗುರುಚರ ಮೂರ್ತಿಗಳ ಪಾವನ ಉಪಸ್ಥಿತಿಯಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ಬಾಗೇವಾಡಿಯ ಕುಮಾರಿ ಚಂದ್ರಿಕಾ ಮಾ ಪಾಟೀಲ್ ಭರತನಾಟ್ಯ ಪ್ರದರ್ಶಿಸಿದರೆ ಮುಳುಗುಂದ ಗ್ರಾಮದ ಅಂತಾರಾಷ್ಟ್ರೀಯ ಯೋಗಪಟು ಕುಮಾರಿ ನಮಿತಾ ತಂದೆ ಮಲ್ಲಿಕಾರ್ಜುನ ಗುರಮ್ಮನವರು ಯೋಗ ಪ್ರದರ್ಶನ ಜರುಗಿತು. ಹಿರೇಹಡಗಲಿಯ ಗಿರೀಶ್ ಮೆಡಿಕಲ್ ಸ್ಟೋರ್ ಶ್ರೀ ವೆ ಎಂಪಿಎಂ ಪಂಚಾಕ್ಷರಯ್ಯ ವೀರಯ್ಯ ಇವರಿಗೆ ಆರೋಗ್ಯ ಸಂಜೀವಿನಿ ಪ್ರಶಸ್ತಿ. ಜಾಲವಾಡಗಿಯ ಶ್ರೀ ವೆ ಎಂಪಿಎಂ ನಾಗರಾಜ್ ಗೌಡ ಶಂ ಪಾಟೀಲ್ ಶಿವ ದುಂದುಬಿ ಪ್ರಶಸ್ತಿ. ಶ್ರೀ ವೆ ಪಂ ಶೇಖರಯ್ಯ ಶಾಸ್ತ್ರಿಗಳು ರೋಣ ಇವರಿಗೆ ಶ್ರೀ ಮರುಳಸಿದ್ದೇಶ್ವರ ಪ್ರಶಸ್ತಿ. ಬೀರಬ್ಬಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹನುಮಂತ ನಾಯ್ಕ ತುಂಬಿನಕೇರಿ ತಾಂಡ ಇವರಿಗೆ ಪ್ರಜಾಸಿರಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಅಲಿಗಿಲ್ವಾಡ ಗ್ರಾಮದ ಶ್ರೀ ವೆ ಎಂ ವಿಶ್ವನಾಥ, ಅಡವಿ ಮಲ್ಲಿಂಕೇರಿ ಗ್ರಾಮದ ವೀರೇಶ್ ಕಲ್ಮಠ ಹೊಸ ದಿಗಂತ ಪತ್ರಿಕೆ ಇವರಿಗೆ ಸುದ್ದಿ ಮಿತ್ರ ಪ್ರಶಸ್ತಿ ನೀಡಿ ಗೌರವಿಸಿದರು. ತುಂಬಿನಕೇರಿ ನಿವೃತ್ತ ಶಿಕ್ಷಕ ಶ್ರೀ ವೆ ಎಂ ರುದ್ರಮುನಿ, ಮಾನಿಹಳ್ಳಿ ನಿವೃತ್ತ ಶಿಕ್ಷಕಿ ಶ್ರೀಮತಿ ಹೊಳಲಮ್ಮ ಡಿ, ಜಾಲವಾಡಗಿ ಶಿಕ್ಷಕರಾದ ಮಲ್ಲಪ್ಪ ತಿಪ್ಪಣ್ಣನವರ್, ಚಿಕ್ಕಕೊಳಚಿ ದುರ್ಗಪ್ಪ ಮಾಳಪ್ಪನವರ್, ನಡುವಿನಹಳ್ಳಿ ನಿವೃತ್ತ ಶಿಕ್ಷಕರಾದ ಪಿ ಪ್ರಕಾಶ್ ಇವರಿಗೆ ಶಿಕ್ಷಣ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶ್ರೀ ವೆ ಎಂಪಿಎಂ ಮಂಜಯ್ಯ ಸಾಕಿನ್ ಶಿವಲಿಂಗನಹಳ್ಳಿ ಹಾಗೂ ವಾಸ್ತವ್ಯ ಬಾಗೇವಾಡಿ, ಶ್ರೀ ವೆ ಪಿಎಂ ಸೋಮಶೇಖರಯ್ಯ ಸಾಕಿನ್ ಅಗರ್ನೂರು, ಶ್ರೀ ವೆ ಎಂ ಚನ್ನಬಸಯ್ಯ ಶಾಸ್ತ್ರಿಗಳು ಹ್ಯಾಡ ಇವರಿಗೆ ಪುರೋಹಿತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಶ್ರೀ ಎಂಪಿಎಂ ವಿಜಯಗೌಡ ಪಾಟೀಲ್ ದಂಪತಿಗಳು ಸಾಕಿನ್ ಜಾಲವಾಡಗಿ ಬಾಳ ಪ್ರಯಾಣ ಪ್ರಶಸ್ತಿ ನೀಡಿ ಗೌರವಿಸಿದರು. ಹಾಗೆಯೇ ಜಾಲವಾಡಗಿ ಗ್ರಾಮದ ನಿವೃತ್ತ ಪ್ರಥಮ ದರ್ಜೆ ಸಹಾಯಕರು ಕಂದಾಯ ಇಲಾಖೆ ಶ್ರೀ ವೆ ಎಂಪಿಎಂ ಅಯ್ಯನಗೌಡ ಪಾಟೀಲ್, ಹಿಂದುಳಿದ ವರ್ಗಗಳ ತಾಲೂಕು ವಿಸ್ತೀರ್ಣಾಧಿಕಾರಿ ಹೂವಿನಹಡಗಲಿ ಎಂಪಿಎಂ ಅಶೋಕ, ಗದಗ್ ಹಿಂದುಳಿದ ವರ್ಗಗಳ ಇಲಾಖೆ ತಾಲೂಕು ಅಧಿಕಾರಿ ಬಸವರಾಜ್ ವೇಂ ಬಳ್ಳಾರಿ, ಮುಂಡ್ರಿಗಿ ತಾಲೂಕು ಹಿಂದುಳಿದ ವರ್ಗಗಳ ಅಧಿಕಾರಿ ಶಿವಯೋಗಿ ವಿ ಕಲ್ಮಠ ಇವರಿಗೆ ಕಾರ್ಯಾಂಗ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಮಾನ್ಯರ ಮಸಲವಾಡ ಗ್ರಾಮದ ಡಂಬಳ ಕೊಟ್ರಪ್ಪ ತಂದೆ ದ್ಯಾಮಪ್ಪ, ಜಾಲವಾಡಗಿ ಗ್ರಾಮದ ಶಿವಪ್ಪ ಅರವಟಗಿ, ಮಲ್ಲಿಕಾರ್ಜುನ ವಿ ಕಲ್ಮಠ ಅವರಿಗೆ ರಂಗಭೂಮಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಶ್ರೀ ಗುರುಪಾದೇಶ ಅರವಟಗಿ ಜಾಲವಾಡಗಿ, ಗಿರೀಶ್ ಹಳ್ಳಿ ಹಾರೋಗೇರಿ, ಶೇಖರ್ ನಿ ಕಲ್ಕೇರಿ ಜಾಲವಾಡಗಿ, ಕೋಟೆಪ್ಪ ಗು ಮಡಿವಾಡ್ರ ಜಾಲವಾಡಗಿಯ ವೆ ಮು ಪಿಎಂ ವೀರನಗೌಡ ಪಾಟೀಲ್ ದಂಪತಿಗಳು ಹಾಗೂ ಈರಣ್ಣ ಹಣಜಿಗಿ ದಂಪತಿಗಳು ಮಹಾಸನ್ನಿಧಿಯವರಿಂದ ವಿಶೇಷ ಆಶೀರ್ವಾದ ಪಡೆದರು. ಹರಪನಹಳ್ಳಿಯ ನಿವೃತ್ತ ಕನ್ನಡ ಉಪನ್ಯಾಸಕರಾದ ಎಂಪಿಎಂ ಶಾಂತವೀರಯ್ಯ ಅವರು ಉಪನ್ಯಾಸ ನೀಡಿದರು. ದಾಸೋಹ ಹಾಗೂ ಕಾರ್ಯಕ್ರಮ ಜಾತ್ರಾ ಮಹೋತ್ಸವಕ್ಕೆ ಸಹಕರಿಸಿದ ದಾನಿಗಳು ಜಾಲವಾಡಗಿ, ಶಿವಲಿಂಗನಹಳ್ಳಿ, ಮಾನಿಹಳ್ಳಿ, ಹಿರೇಹಡಗಲಿ, ಹಿರೇಕೊಳಚಿ, ಚಿಕ್ಕಕೊಳಚಿ, ಮಾಗಳ, ನಡುವಿನಹಳ್ಳಿ, ದಾಸನಹಳ್ಳಿ, ಕಳಸಾಪುರ, ವೀರಾಪುರ, ಬೂದ್ನೂರು, ಬಾಗೇವಾಡಿ, ಬಿದರಳ್ಳಿ, ಈಶಾಪುರ, ಹಾರ್ನಾಳ್, ಹುಲಿಕಟ್ಟಿ ಮುಂತಾದ 33 ಗ್ರಾಮಗಳ ಸದ್ಭಕ್ತರು ಸಹಕಾರ ನೀಡಿದರು. ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಯ ಕೃಪಾಶೀರ್ವಾದದಿಂದ ಕಾರ್ಯಕ್ರಮದಲ್ಲಿ ಸ್ವಾಮಿಗಳು ಕಾರ್ಯಕ್ರಮ ನಿರೂಪಿಸಿದರೆ ಜಾಲವಾಡಗಿಯ ಎಂಪಿಎಂ ಬಸವನಗೌಡ ವಿ ಪಾಟೀಲ್ ಹಾಗೂ ಜಾನು ಲಂಬಾಣಿ ಸಂಗಡಿಗರಿಂದ ಪ್ರಾರ್ಥನೆ ನಡೆಯಿತು. ಪ್ರಾಸ್ತಾವಿಕವಾಗಿ ಹಿರೇಹಡಗಲಿಯ ಹಾಲ್ಸ್ವಾಮಿ ಮಠದ ಸದ್ಗುರು ಶಿವಯೋಗಿ ಸಣ್ಣ ಹಾಲಸ್ವಾಮಿಗಳು ಮಾತನಾಡಿ, ಭಯಂಕರ ಗಾಳಿ ಮಳೆ ಜೊತೆಗೆ ಮಳೆ ಅಲ್ಲಲ್ಲಿ ಗಿಡ ಮರಗಳು ಬಿದ್ದಿದ್ದವು, ಹೆಂಗಪ್ಪ ಕಾರ್ಯಕ್ರಮ ಮಾಡೋದು ಅಂತ ಅನಿಸಿತು. ಪಂಚಪೀಠಗಳಲ್ಲಿ ಉಜ್ಜಯಿನಿ ಪೀಠ ಮಹಾಪೀಠ ಜಗದ್ಗುರುಗಳ ಆಶೀರ್ವಾದದಿಂದ ಯಾವ ಅಡೆತಡೆಗಳಿಲ್ಲದೆ ಕಾರ್ಯಕ್ರಮ ಸುಗಮವಾಗಿ ನಡೆಯಲು ವರುಣ ದೇವನು
ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವದಲ್ಲಿ 25 ವರ್ಷಗಳಿಂದಲೂ ಮಠದ ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಂತಹ ಸ್ವಾಮೀಜಿಯವರು ಸಾಹಿತ್ಯ ರತ್ನರಾಗಿದ್ದಾರೆ ಎಂದು ಮಾನಿಹಳ್ಳಿ ಪುರವರ್ಗ ಮಠದ ಡಾಕ್ಟರ್ ಮಳೆಯೋಗೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಕೊಂಡಾಡಿದರು. ಈ ಸಂದರ್ಭದಲ್ಲಿ ಎಲ್ಲ ಸದ್ಭಕ್ತರು ಉಪಸ್ಥಿತರಿದ್ದರು.